ಬೀದಿಗೆ ಬಿದ್ದ ಟೊಮೆಟೊ ಬೆಳೆಗಾರನ ಬದುಕು. ಬರೋಬ್ಬರಿ 100 ರೂಪಾಯಿಗೆ ಕೆಜಿಯಂತೆ ಮಾರಾಟವಾದ ಟೊಮೆಟೊ ಹಣ್ಣನ್ನು ಈಗ ಕೇಳುವವರು ಇಲ್ಲದ ಪರಿಸ್ಥಿತಿ ಉದ್ಭವವಾಗಿದೆ. ತಿಂಗಳಾನುಗಟ್ಟಲೆ ಹಿಡಿದ ಮಳೆಗೆ ಅನ್ನದಾತ ಟೊಮೆಟೊ ಕೊಯ್ಲು ಮಾಡಿರಲಿಲ್ಲ. ಆದರೆ ಇದೀಗ ವರುಣರಾಯ ಕೃಪೆ ತೋರಿದ್ದಾನೆ. ಹೀಗಾಗಿ ರೈತರು ಮಾರುಕಟ್ಟೆಗೆ ಮಿತಿಮೀರಿ ಹಣ್ಣನ್ನು ತರುತ್ತಿದ್ದಾರೆ. ಇದರಿಂದಾಗಿ ಬೆಲೆ ದಿಢೀರನೆ ಕುಸಿತ ಕಂಡಿದೆ. 1500 ರೂಪಾಯಿಗೆ ಮಾರಾಟವಾದ ಟೊಮೆಟೊ ಬಾಕ್ಸ್ ಇಂದು ಕೇವಲ 50 ರೂಪಾಯಿಗೆ ಮಾರಾಟವಾಗುತ್ತಿದೆ. ಈ ರೇಟ್ನಲ್ಲಿ ಹಣ್ಣು ಮಾರಾಟವಾದರೆ ಅನ್ನದಾತನಿಗೆ ಹಾಕಿದ ಬಂಡವಾಳವೂ ಸಹ ಬರುವುದಿಲ್ಲ. ಈ ಕಾರಣಕ್ಕಾಗಿ ಬುಧವಾರ ಲಕ್ಷ್ಮೇಶ್ವರದಲ್ಲಿ ರೈತರು ಬೀದಿಗೆ ಟೊಮೆಟೊ ಹಣ್ಣು ಚೆಲ್ಲಿ ನಿರಾಶೆಯಿಂದ ಮನೆಗೆ ಹಿಂತಿರುಗಬೇಕಾಯಿತು. ಇನ್ನು ಕೆಲ ರೈತರು ಸಾರ್ವಜನಿಕರಿಗೆ ಪುಕ್ಕಟೆಯಾಗಿ ಹಣ್ಣನ್ನು ಹಂಚಿದರು. ಜನ ಮುಗಿಬಿದ್ದು ರೈತರಿಂದ ಟೊಮೆಟೊ ಹಣ್ಣನ್ನು ಕೊಂಡು ಮನೆಗೆ ತೆಗೆದುಕೊಂಡು ಹೋದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಮಾಲ್ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಏನ್ರಿ, ಕ್ಲೀನಾಗಿ ಬರ್ತಾ ಇಲ್ಲ, ಅದೆಲ್ಲ ಸ್ವಲ್ಪ ಡ್ಯಾಮೇಜು ಐತಿ. ಆಮೇಲೆ ಈಗ ಸ್ವಲ್ಪ 4 ದಿವಸದಿಂದ ನಮ್ಮಲ್ಲಿ ಏನು ಹೊಳಪಾಗೈತಿ, ಆ ಹೊಳಪಿನ ಪ್ರಯುಕ್ತ ಈ ಮಾಲ್ ಸಾಕಷ್ಟು ಬರತ್ತೈತೆ ರೀ. ಅದಕ್ಕೆ ಅವ್ರಿಗೆ ರೈತರಿಗೂ ಸಿಟ್ಟೈತಿ. ಇಲ್ಲಂತ ನಾವು ದಲಾಲರಾಗಿ ಹೇಳಾಕತ್ತೀವಿ. ಇವತ್ತು ಖರೀದಿಗಾರರು ಮನಸ್ಸು ಮಾಡ್ತಾ ಇಲ್ಲ. ಏನಂದ್ರೆ ಅವತ್ತಿನ ದಿನಮಾನದಾಗ 1000-1500 ರೂಪಾಯಿ ಟಮಾಟಿ ಮಾರಿದವರು ಇವತ್ತು 50 ರೂಪಾಯಿ 25 ರೂಪಾಯಿಗೆ ಬಾಕ್ಸ್ ಮಾರತ್ತಾರ. ಅದಕ್ಕೆ ಅವರು ಇವತ್ತು ಭಾಳ ಸಿಟ್ಟಾಗ್ಯಾರ ರೈತರು. ಇದಕ್ಕೆ ಸರ್ಕಾರನೂ ಈ ಕಡೆ ಗಮನ ಕೊಡ್ಬೇಕು. ಸರ್ಕಾರಕ್ಕೆ ಗಮನ ಕೊಟ್ಟು ಅದಕ್ಕೊಂದು ಏನಾದರೂ ಒಂದು ಅವರಿಗೆ ಸಹಾಯಧನ ಆಗಲಿ ಮತ್ತೊಂದಾಗಲಿ ಮಾಡಬೇಕು. ನಾವು ದಲಾಲರು ಎಷ್ಟು ಹೋಗ್ತಾವೋ ಅಷ್ಟು ಕೊಡತ್ತೀವಿ ರೀ. ಒಂದು ದಿನಕ್ಕೆ 500-1000 ಬಾಕ್ಸ್ ಬಂದ್ರೆ ಯಾರಿಗೆ ಕೊಡೋಕ್ಕೆ ಸಾಧ್ಯ? ನಮ್ಮದು ಅಷ್ಟು ದೊಡ್ಡ ಪ್ರಮಾಣದ ಮಾರ್ಕೆಟು ಅಲ್ಲ. ಅದಕ್ಕೆ ನಮ್ಮ ಕೈಲಿ ಎಷ್ಟು ಅಕ್ಕ ಅಷ್ಟು ಮಾರಿದ್ದೀವಿ. ಉಳಿದ ಜನ ರೈತರೆಲ್ಲ ದಾರಿ ಚೆಲ್ಲಿ ಹೊಂಟ್ರ. ಅದಕ್ಕೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ರೈತರ ಸಲುವಾಗಿ ಏನಾದರೂ ಒಂದು ಪರಿಹಾರ ಕಂಡ್ಕೋಬೇಕಂತೇಳಿ ನಾನು ರಾಜ್ಯ ಸರ್ಕಾರನ ಈ ಕಡೆ ಸ್ವಲ್ಪ ಗಮನ ಹರಿಸಿ ಇದು ಮಾಡ್ಬೇಕಂತೇಳಿ ಕೇಳ್ಕೊತೀನಿ. ಮಂಜುನಾಥ್ ಹೊಗ್ಸೋಕಿನ, ಲಕ್ಷ್ಮೇಶ್ವರ, APMC ದಲಾಲರು.